ಜೆ.ಟಿ. ಪಾಟೀಲರ ಶಾಂತಿವನಕ್ಕೆ ನಾವು ಬಂದಿದ್ದೀವಿ. ಎಚ್.ಕೆ. ಪಾಟೀಲ್ ತಂದೆಯವರು, ಅವ್ರು ನಮ್ಮ ಸಂಬಂಧಿಕರು. ಓಕೆ, ವೆಲ್ ವೀಕ್ಷಕರೇ, ಈಗ ನಾವು ನಿಂತಿರೋದು ಲಿವಿಂಗ್ ಏರಿಯಾದಲ್ಲಿ. ಸೊ ಇಡೀ ಫ್ಯಾಮಿಲಿ ಇಲ್ಲೇ ಕೂರುತ್ತೆ ಅಂತ ಅನ್ನಿಸ್ತದೆ. ಇನ್ನು ನಮ್ಮ ಫಾದರ್ ಮದರ್, ಎಚ್.ಕೆ. ಪಾಟೀಲ್ ಮಗ, ಹಿರಿ ಮಗ ಡಾಕ್ಟರ್, ಅವ್ರ ಮಗ, ಇವ್ ನಮ್ಮ ಬ್ರದರ್ ಮಗ, ಇದು ನನ್ನ ಮಗ. ಜೆ.ಟಿ. ಪಾಟೀಲ್ ಅವರ ಕಚೇರಿಗೆ ಇವತ್ತು ನಾನು ಬಂದಿದ್ದೀನಿ. ಮುಂಜಾನೆ 9:30 ರಾತ್ರಿ 8:30 ತನಕ ಯಾವತ್ತು ಓಪನ್ ಇರುತ್ತೆ. ಗಾಂಧೀಜಿ ಅವರ ಜೊತೆ ನೀವೇ ಕೂತ್ಕೊಂಡಿರೋ ತರ ಭಾಸವಾಗುತ್ತೆ. ಗಾಂಧಿಯನ್ನ ಪೂಜಿಸುವಂತವ್ರು ಇದ್ದಾರೆ, ಗೋಡ್ಸೆಯನ್ನು ದೇವರು ಅನ್ನುವಂಥವ್ರು ಇದ್ದಾರೆ. ಗೋಡ್ಸೆ ಅಂತವ್ರನ್ನ ಪೂಜೆ ಮಾಡ್ತಾರೆ ಅಂದ್ರೆ ನಮ್ಮ ದೇಶದ ದುರ್ದೈವ ಇದು. ಇಲ್ಲಿ ಹೇಗೆ ಕೆಲಸ ಆಗ್ತದೆ ಅಂತ ಅವತ್ತಿಂದ ಅವತ್ತು, ಆಗಿಂದ ಆಗನ. ಈ ಜನಕ್ಕೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಯಾರು ಹಿಂದೆ ಇರಲ್ಲ ಅಂತಾರೆ. ನಮ್ಮನ್ನ ಖರ್ಚು ಮಾಡಿಸ್ಲಾರ, ಡೊನೇಷನ್ ಸಹಿತ ಏನು ಕೇಳಲಾರ್ದ ಇದು ಕ್ಷೇತ್ರ ನಮ್ದು. ಈಸಿ ಇತ್ತ ಅಂತ ಎಲೆಕ್ಷನ್ ಅಲ್ಲಿ ಕೌಂಟರ್ ಕೊಡೋದವರಿಗೆ? ಒಂದ್ ಕಡೆ ದುಡ್ಡು, ಒಂದ್ ಕಡೆ ಕೆಲಸ, ಯಾವ್ದನ್ನ ಆಯ್ಕೆ ಮಾಡ್ತೀರಿ ಮಾಡ್ಕೊರಪ್ಪ ಅಂತ ಹೇಳ್ಕೊತ ಹೋಗಿ. ಜನರು ಕೆಟ್ಟಿಲ್ಲ, ಜನರನ್ನ ನಾವು ಕೆಡ್ಸಿ ರಾಜಕಾರಣಿಗಳು. ಪಾಯಿಂಟ್ 1 ಅಲ್ಲೇ ಕೊಡಬಹುದಿತ್ತಲ್ಲ ಸರ್ ಸಚಿವ ಸ್ಥಾನ, ಯಾಕೆ ಕೊಡ್ಲಿಲ್ಲ ಅಂತ?